ನಮಸ್ಕಾರ. ಬೇಸಿಗೆ ರಜೆ ಶುರುವಾಗಿದೆ. ಮಕ್ಕಳನ್ನು ಹೇಗೆ ನಾವು ತೊಡಗಿಸಿಡೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಎಲ್ಲ ಪೋಷಕರಿಗೂ ಅನಿಸುತ್ತೆ. ನೋಡಿ, ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ದೊಡ್ಡ ಆಧುನಿಕ ದೌರ್ಬಲ್ಯ ಅಂದರೆ ಮೊಬೈಲು. ಮಾತೆತ್ತರೆ ಮೊಬೈಲು, ಬಿಟ್ಟರೆ ಲ್ಯಾಪ್ಟಾಪು. ನಮ್ಮ ಮಕ್ಕಳು ಅಷ್ಟೇ, ನಾವು ಅಷ್ಟೇ. ಸ್ವಲ್ಪ ಸಮಯ ಸಿಕ್ತು ಅಂತಂದರೆ ಮೊದಲು ಕಾಣಿಸೋದದೇ. ಮಕ್ಕಳಿಗೆ ತುಂಬ ಸಮಯ ಇರುತ್ತೆ, ಜವಾಬ್ದಾರಿಗಳು ಕಡಿಮೆ. ಇನ್ನೇನು ಮಾಡ್ತಾರೆ ಬೇಸಿಗೆ ಶಿಬಿರದಲ್ಲಿ? ಲೇಟಾಗಿ ಎದ್ದೇಳೋದು, ಲೇಟಾಗಿ ಸ್ನಾನ ಮಾಡೋದು, ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಅಥವಾ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಸುಮ್ಮನೆ ಹಗಲು ನಿದ್ರೆ, ಯಾರು ಮಕ್ಕಳು ಸಿಕ್ಕರೆ ಸ್ವಲ್ಪ ಆಟ ಪಾಠ. ಹೀಗೆ ವಿಶೇಷವಾಗಿ ನಮ್ಮ ನಗರದ ಮಕ್ಕಳ ಜೀವನ ಒಂಥರ ವೇಸ್ಟ್ ಆಗ್ತಾ ಇದೆ ಬೇಸಿಗೆ ರಜೆಯಲ್ಲಿ. ಏನು ಮಾಡ್ಬೋದು? ಬಹಳ ಸುಲಭದ ಉಪಾಯ, ಆದರೆ ನಾವು ಮನಸ್ಸು ಮಾಡಬೇಕು. ನಮ್ಮ ಹಳ್ಳಿ ಕಡೆ ನಾವು ಹೋಗಬೇಕು. ನಮ್ಮ ಪೂರ್ವಜರು ಎಷ್ಟೇ ಕಷ್ಟ ಆದರೂ ಜಾತ್ರೆ ಆದಾಗ, ಕುಲದೇವ್ರ ಪೂಜೆ ಆದಾಗ, ವಿಶೇಷವಾದ ಹಬ್ಬಗಳಾದಾಗ, ಸಂದರ್ಭಗಳು ಸಿಕ್ಕಾಗೆಲ್ಲ ತಮ್ಮ ಊರಿಗೆ ತಾವು ಹೋಗ್ತಾಯಿದ್ರು. ನಮ್ಮ ಕುಲ, ನಮ್ಮ ಗ್ರಾಮ, ನಮ್ಮ ಗ್ರಾಮ ದೇವತೆ, ನಮ್ಮ ಊರಿನ ಜಾತ್ರೆ ನಮ್ಮದು ಅಂತ ಒಂದು ಬಾಂಡಿಂಗ್ ಇಟ್ಕೊಂಡಿದ್ರು, ಒಂದು ಬಾಂಧವ್ಯ, ಭಾವನಾತ್ಮಕವಾದ ಒಂದು ಬಾಂಧವ್ಯ ಇಟ್ಕೊಂಡಿದ್ರು. ಆದರೆ ಇವತ್ತು ನಾವು ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಸಮಯ ಸಿಕ್ಕರೆ ಮಾಲ್ಗೆ ಹೋಗು, ಅಥವಾ ಮೊಬೈಲ್ ಇಟ್ಕೊಂಡು ಕೂತ್ಕೋ, ಅಥವಾ ಯಾವುದೋ ರಿಸಾರ್ಟು, ಆ ಕೊಳಕು ನೀರನ್ನೇ ಮತ್ತೆ ಮತ್ತೆ ಅಲ್ಲಿ ಸುತ್ತಿಸ್ಬಿಟ್ಟು ಹಾಕ್ತಾ ಇರ್ತಾರೆ. ಅದರಲ್ಲಿ ನಾವು ಹೋಗಿ ಏನೋ ಮಜವನ್ನು ನೋಡ್ತೀವಿ. ಆ ಜಂಕ್ ಫುಡ್ಡನ್ನು ತಿಂದು ದಿನಗಟ್ಟಲೆ ಫ್ರಿಡ್ಜಲ್ಲಿಟ್ಟಿರೋ ಜಂಕ್ ಫುಡ್ನ ನಾವು ಹೆಚ್ಚು ದುಡ್ಡು ಕೊಟ್ಟು ತೊಗೊಳ್ತೀವಿ. ನಮ್ಮ ಭೋಗದ ಕ್ವಾಲಿಟಿ ಏನಿದೆ ಸಿಕ್ಕಾಪಟ್ಟೆ ನೀಚವಾಗಿಬಿಟ್ಟಿದೆ, ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಅದನ್ನೆಲ್ಲ ನೋಡಿ ನಂಬೋದ್ರಿಂದ. ಆದರೆ ನಾವು ಇನ್ನೂ ತುಂಬ ಚೆನ್ನಾಗಿ ನಮ್ಮ ಬೇಸಿಗೆ ರಜವನ್ನು ಕಳೀಬೋದು ಮಕ್ಕಳ ಜೊತೆ. ನಮ್ಮ ಹಳ್ಳಿ ಕಡೆ ಹೋಗೋಣ. ಅಲ್ಲಿ ನಿಜವಾದ ನದಿ ಹರಿತಾ ಇರುತ್ತೆ, ನಿಜವಾದ ಕೆರೆ ಇರುತ್ತೆ. ಆ ನಿಸರ್ಗ ಸಹಜವಾದಂಥ ಪ್ರಕೃತಿಯನ್ನು ಮಕ್ಕಳು ನೋಡೋ ಹಾಗಾಗತ್ತೆ. ಅಲ್ಲಿ ಅಜ್ಜಿ ತಾತಂದ್ರ ಜೊತೆ, ಅಲ್ಲಿ ಅವರ ಕಸಿನ್ಸ್ ಜೊತೆ ಅಥವಾ ಬಂಧು ಮಿತ್ರರ ಜೊತೆ, ಹಳ್ಳಿ ಜನರ ಜೊತೆ ಮಾತನಾಡಿಕೊಂಡು, ಎಲ್ಲರನ್ನ ವಿಚಾರಿಸ್ಕೊಂಡು, ಎಲ್ಲರ ಮನೆಗೆ ಹೋಗ್ಕೊಂಡು ಅವರೆಲ್ಲರ ಜೊತೆಗೆ ಒಡನಾಡುವಾಗ ಒಂದು ವಿಶಿಷ್ಟವಾದ ಅನುಭವ ಅವ್ರಿಗೆ ಬರುತ್ತೆ. ನಮ್ಮ ಹಳ್ಳಿಯ ಒಂದು ಗುಡಿ ಇರ್ಬೋದು, ಅಲ್ಲಿನ ಜಾತ್ರೆಗಳಿರ್ಬೋದು, ಅಲ್ಲಿನ ಮಠ ಮಂದಿರಗಳಿರ್ಬೋದು, ಆ ಮಠಗಳಿಗೆ ಹೋಗಿ ಅಲ್ಲಿ ನಡೆಯುವಂಥ ಭಜನೆಗಳಲ್ಲಿ, ಅಲ್ಲಿ ಸೇವಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ಬೋದು. ಅದೊಂದು ವಿನೂತನವಾದ ಅನುಭವವನ್ನು ಮಕ್ಕಳಿಗೆ ಕೊಡುತ್ತೆ. ಅಲ್ಲಿನ ಒಂದು ಜಾತ್ರೆಗಳಿರ್ಬೋದು, ಅಲ್ಲಿನ ದೇವಸ್ಥಾನಗಳ ಸೇವೆಗಳಿರ್ಬೋದು, ತೋರಣ ಕಟ್ಟೋದಿರ್ಬೋದು, ಶುಚಿತ್ವ ಮಾಡೋದಿರ್ಬೋದು, ಅಂತಹ ಕಾರ್ಯಗಳಲ್ಲಿ ಹೂ ಕಟ್ಟೋದಿರ್ಬೋದು, ಇವುಗಳಲ್ಲಿ ಮಕ್ಕಳನ್ನು ತೊಡಗಿಸಿದಾಗ ಅದೊಂದು ವಿಶಿಷ್ಟವಾದ ಅನುಭವ ಅವ್ರಿಗಾಗುತ್ತೆ. ಆ ಹಳ್ಳಿಯ ಹಾಡುಗಳನ್ನು ಕಲಿಬೋದು, ಜಾನಪದ ನೃತ್ಯಗಳನ್ನು, ಕಥೆಗಳನ್ನು ಕಲಿಬೋದು, ಜಾನಪದ ಹಾಡುಗಳನ್ನು ಕಲಿಬೋದು, ಮತ್ತು ಕೃಷಿ ಮಾಡ್ಬೋದು, ತೋಟಗಾರಿಕೆ ಮಾಡ್ಬೋದು, ಎಳ್ನೀರು ಹೆಂಗೆ ಕೊಯ್ತಾರೆ, ಕೃಷಿ ಹೆಂಗೆ ಮಾಡ್ತಾರೆ, ಆ ಮಣ್ಣನ್ನು ಹೇಗೆ ಹದಗೊಳಿಸ್ತಾರೆ, ಸುಗ್ಗಿ ಹೇಗೆ ಮಾಡ್ತಾರೆ, ಇದನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡ್ಬೋದು. ಎತ್ತಿನ ಗಾಡಿಗಳಲ್ಲಿ ಓಡಾಡ್ಬೋದು, ಮತ್ತು ಸುಷ್ಟವಾದ ಕನ್ನಡವನ್ನು ಕೇಳಿಸ್ಕೊಳ್ಬೋದು. ತುಂಬ ಇಂಗ್ಲೀಷಲ್ಲಿ ಬಗ್ಗಡವಾಗಿರುವಂಥ ಕನ್ನಡವನ್ನು ನಾವು ಬೆಂಗಳೂರಿನಲ್ಲಿ ಬಳಸ್ತಾ ಇದ್ದೀವಿ. ಸ್ವಲ್ಪ ಒಳ್ಳೆ ಕನ್ನಡನ ಮಕ್ಕಳು ಕೇಳಬೇಕು ಅಂತಂದರೆ ಹಳ್ಳಿ ಕಡೆ ಹೋಗ್ಬೋದು. ಆ ಹಳ್ಳಿ ಕಡೆ ಜನರೊಂದಿಗೆ ಒಡನಾಡುವಾಗ ಆ ಸ್ವಚ್ಛವಾದ, ಶುಭ್ರವಾದ ನೀಲಾಕಾಶದ ಮಧ್ಯದಲ್ಲಿ ಒಳ್ಳೆಯ ಆಮ್ಲಜನಕವನ್ನು ಹೀರ್ತಾ ಅವರು ಜೀವನದ ಮತ್ತೊಂದು ಭಾಗವನ್ನು ನೋಡ್ತಾರೆ. ಆದರೆ ನಮ್ಮ ಪ್ರಿಜುಡೀಸ್ ಇದೆಯಲ್ಲ, ನಾವು ನಗರಕ್ಕೆ ಬಂದಾದ್ಮೇಲೆ ಆಗೋಯ್ತು, ಹಳ್ಳಿ ಜೊತೆಗೆ ನಮ್ಮ ಸಂಬಂಧವಿಲ್ಲ ಅನ್ನುವ ದುರಹಂಕಾರದಿಂದ ನಾವು ಹಳ್ಳಿಯ ಸಂಬಂಧಗಳನ್ನೇ ಬಿಟ್ಬಿಟ್ಟಿದ್ದೀವಿ. ಯಾವ ನಮ್ಮ ಹಳ್ಳಿಗಳು ನಮ್ಮ ಸಾವಿರಾರು ವರ್ಷಗಳ ಪರಂಪರೆಯ ಅಸ್ಮಿತೆಯ, ನಮ್ಮ ಒಂದು ಅಸ್ತಿತ್ವದ ಒಂದು ಆಧಾರವಾಗಿದೆಯೋ, ನೆನಪಾಗಿದೆಯೋ, ಸ್ಮರಣಿಕೆಯಾಗಿದೆಯೋ, ಅದನ್ನು ಮರೆತು ಬಿಟ್ಟಿದ್ದೀವಿ. ನಾವು ವಾಪಸ್ ನಮ್ಮ ಹಳ್ಳಿಗಳಿಗೆ ಹೋಗಬೇಕು. ಮತ್ತೆ ನಮ್ಮ ಹಳ್ಳಿಗಳಿಗೆ ಹೋಗಿ ಕನೆಕ್ಟ್ ಆಗಬೇಕು. ಹಳ್ಳಿಗಳಲ್ಲೇ ಒಂದು ಪುಟ್ಟ ಮನೆ ಕಟ್ಕೊಳ್ಳೋದು, ಅಲ್ಲಿ ಹೋಗಿರೋದು, ಮಕ್ಕಳನ್ನೂ ಕರ್ಕೊಂಡು ಹೋಗೋದು, ಮಕ್ಕಳು ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ಬೋದು. ಬೆಂಗಳೂರಲ್ಲಿ ಆಚೆ ಹೋದರೆ ಎಲ್ಲಿ ಹೋದ್ರಪ್ಪ, ಅಲ್ಲಿ ವೆಹಿಕಲ್ಸ್ ಇದೆ, ಇಲ್ಲಿ ಟ್ರಾಫಿಕ್ ಇದೆ ಅಂತ ಹೆದರ್ತೀವಿ. ಆದರೆ ಹಳ್ಳಿಗಳಲ್ಲಿ ತುಂಬ ಸ್ವಚ್ಛಂದವಾಗಿ ಮಕ್ಕಳು ಓಡಾಡ್ಕೊಂಡಿರ್ತಾರೆ. ಇಂಥ ಅನುಭವನ ನಮ್ಮ ಮಕ್ಕಳಿಗೆ ಕೊಡಿಸೋಣ. ಅದೇ ಸೇಮ್ ಒಂದು ಮೊನಾಟನಸ್ ಆಗಿರುವಂಥ ಯಾವುದೋ ಶಿಬಿರಗಳಲ್ಲಿ ಹಾಕೋ ಬದಲು ಹಳ್ಳಿ ಕಡೆ ಹೋಗ್ಬಿಟ್ಟು ಅವರು ನಿಜವಾದ ಒಂದು ಬದುಕನ್ನು ನೋಡಲಿ. ಎಷ್ಟು ಕಷ್ಟಪಟ್ಟು ಹಳ್ಳಿ ಜನ ಕೃಷಿ ಮಾಡ್ತಾರೆ, ಹೇಗೆ ಗಂಟೆಗಟ್ಟಲೆ ಅವರು ಶ್ರಮ ಸೇವೆ ಮಾಡ್ತಾರೆ. ಇವರು ಕೂಡ ಮೈ ಬಗ್ಸ್ಲಿ, ಕೈಯನ್ನು ಕೆಸರು ಮಾಡಿಕೊಳ್ಳಿ, ಇವರು ಒಂದು ಸ್ವಲ್ಪ ತೋಟಗಾರಿಕೆಯನ್ನು ಕಲ್ತ್ಕೊಳ್ಳಿ, ಕೆಲಸಗಳನ್ನ ಮಾಡಲಿ, ಅಡುಗೆಗಳನ್ನು ಮಾಡಲಿ, ಆ ಹಳ್ಳಿ ಮಕ್ಕಳೊಂದಿಗೆ ಆಟ ಆಡಲಿ, ಹಳ್ಳಿ ಆಟಗಳನ್ನು ಕಲೀಲಿ, ಹಳ್ಳಿಯ ಗಾದೆಗಳನ್ನು ಕಲೀಲಿ. ಎಷ್ಟು ಥರದ ಕಲಿಕೆ ಆಗುತ್ತೆ. ಇವತ್ತು ಮೆಕಾಲೆ ಶಿಕ್ಷಣ ಏನಿದೆ, ನಾಮಕೆ ವಾಸ್ತೆ ಕನ್ನಡ ಒಂಚೂರು ಕಲಿಸುತ್ತೆ, ಸಂಸ್ಕೃತವನ್ನಂತೂ ಮೂಲೆ ಗುಂಪು ಮಾಡಿದೆ. ನಾಮಕೆ ವಾಸ್ತೆ ದೇಶ ಭಾಷೆಗಳನ್ನ ಕಲಿಸಿ, ಆ ಕಡೆ ಶೇಕ್ಸ್ಪಿಯರ್ ಇಂಗ್ಲೀಷು ಬರಲ್ಲ, ಬಟ್ಲರ್ ಇಂಗ್ಲೀಷ್ ಬಂತು, ಈ ಕಡೆ ಕಸ್ತೂರಿ ಕನ್ನಡವೂ ಬರಲ್ಲ, ಆ ಥರ ಆಗಿ ಕೂತಿದೆ. ಆದರೆ ನಾವು ಇದನ್ನು ಪೂರೈಸಬೇಕು, ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತಂದರೆ ಹಳ್ಳಿಗಳೊಂದಿಗೆ ಸಂಪರ್ಕ ಇಟ್ಕೊಳ್ಳೋಣ. ನೋಡಿ, ಪ್ರಯತ್ನ ಮಾಡಿ ನೋಡಿ, ತುಂಬ ಸಂತೋಷ ಸಿಗುತ್ತೆ ಅದರಿಂದ. ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ಹಳ್ಳಿಗಳ ಮಕ್ಕಳಲ್ಲಿ
ಕನಿಷ್ಠ ಒಂದು ವಾರ ಆದರೂ 10 ದಿನ ಆದರೂ ಅಥವಾ ನಿಮ್ಮ ಮಕ್ಕಳನ್ನು ಬಿಟ್ಟು ಬಂದುಬಿಡಿ. ಅಲ್ಲಿ ಮಕ್ಕಳು ಆನಂದವಾಗಿ ಸಮಯವನ್ನು ಕಳೀಲಿ, ಹೊಸ ಜೀವನವನ್ನು ನೋಡಲಿ, ಅಪ್ಪಟ ಭಾರತೀಯ ಕನ್ನಡದ ಬದುಕು ಹೆಂಗಿರುತ್ತೆ ಅನ್ನೋದರ ಪರಿಚಯವನ್ನು ಮಕ್ಕಳು ಮಾಡಿಕೊಳ್ಳಿ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಸಿಕ್ಕುವ ಸಂಸ್ಕಾರ ಅಪಾರವಾದದ್ದು. ಈ ರೀತಿಯಲ್ಲಿ ಬೇಸಿಗೆ ರಜವನ್ನು ಕಳೆಯುವಂಥ ಪ್ರಯತ್ನವನ್ನು ನಾವು ಯಾಕೆ ಮಾಡಬಾರ್ದು? ನಮಸ್ಕಾರ.